ದುರಾಂಕರದಿಂದ ಮಾತಾಡ್ತಾರೆ ಅಂದ್ರೆ ಬಸ್ ಅವರು ಏನ್ ತೊಂದ್ರೆ ಕೊಡಂಗಿಲ್ಲ ಏನೋ ಇರುತ್ತೆ ಎಡಿಟಿಂಗ್ ಮಾಡೋಕ್ಕೆಲ್ಲ ಮೇಲ್ಗಡೆ ನಾನು ಓದಂಗೆ ಇವತ್ತು ಜನಗಳಿಂದನೇ ಬಿಟ್ಕೊಟ್ಟಿಲ್ಲ ಇಷ್ಟೊತ್ತಿಗೆ ಹಾಗೆ ಮಾಡಿ 2 ಅವರ್ ರೆಸ್ಟ್ ತೊಗೊಂಡ್ಬಿಡ್ತಿದ್ವಿ ನಾವು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಒಂದು ಇವೆಂಟ್ ಇದೆ, ಕೊರಟಗೆರೆಯಲ್ಲಿದೆ ಇವೆಂಟ್ ಇವತ್ತು ಆ್ಯಕ್ಚುಲಿ. ಬಟ್ ನಮಗೂ ಒಂದು ಸ್ವಲ್ಪ ಲಾಂಗ್ ಡ್ರೈವ್ ಆಗಲಿ, ತುಂಬ ದಿನ ಆಗೋಯಿತು ಆ್ಯಂಡ್ ಸ್ವಲ್ಪ ಮಜಾ ಮಾಡೋಣ ಅಂದ್ಬಿಟ್ಟು 2 ವೀಲರಲ್ಲಿ ಹೋಗ್ತಾ ಇದ್ದೀವಿ ಲಾಂಗ್ ಡ್ರೈವು. ಆ್ಯಂಡ್ ಐಟಮ್ಸ್ ಸ್ವಲ್ಪ ಕಮ್ಮಿ ಇದೆ, ಸೊ ಅದಕ್ಕೆ ನೈಸ್ ಒಂಥರ ಚೆನ್ನಾಗಿದೆ ಫೀಲ್. ಇವತ್ತು ನೋಡೋಣ ಹೆಂಗೆ ಆಗುತ್ತೆ ಅಂತ. ಫೈನಲಿ ನಮ್ಮದು ಹೊಸ ಲೋಗೋಗೆ ಟಿ ಶರ್ಟ್ ಫೈನಲಿ ಟಿ ಶರ್ಟ್ ರೆಡಿಯಾಗಿದೆ. ಸೊ ಲೆಟ್ಸ್ ಗೋ. ಆ್ಯಂಡ್ ಹಳೆ ಟಿ ಶರ್ಟ್ಸ್ನ ಬೇರೆ ಥರ ಯೂಸ್ ಮಾಡ್ತಾಯಿದ್ದೀನಿ, ಅದನ್ನು ವೇಸ್ಟ್ ಮಾಡ್ತಾಯಿಲ್ಲ. ಅದನ್ನು ಮುಂದಿನ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಇವಾಗ ಬನ್ನಿ ಅವ್ರು ಏನು ಮಾಡ್ತಾಯಿದ್ದಾರೆ ನೋಡೋಣ. ಐಟಮ್ ಎಲ್ಲ ಲೋಡ್ ಮಾಡ್ಕೊತಾ ಇದ್ದಾರೆ. ಇವಾಗ ಕಮ್ಮಿ ಐಟಮ್ಸ್ ಅಂದ್ರೂ 2 ಗಾಡೀಲಿ ಪೀಸಾಗಿ ಹೋಗ್ಬೋದು. ಸೊ ಲೆಟ್ಸ್ ಗೋ. ಹೊಸ ಮೆಂಬರ್ ನಮ್ಮ ಟೀಮ್ಗೆ ಹಾಯ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಫೈನ್. ಈಗ ನಾನು ಒಳಗಡೆ ಎಲ್ಲ ಏನೇನು ಬೇಕು ನಾನು ಬ್ಯಾಕ್ ಪ್ಯಾಕ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಇದೆ ಅಂದ್ಕೊತೀನಿ. ಲೆಟ್ಸ್ ಗೋ. ಇವಾಗ 2 ಅವರ್ ಜರ್ನಿ ಇದೆ ಗಾಡೀಲೆ. ಪೋಟ್ರೆಲ್ಲ ಹಾಕ್ಕೊಂಡು ಆ ಪೋಟ್ರೆಲ್ಲ ಅಷ್ಟು ದೂರ ಬರೋಲ್ಲ. ಸೊ ಏನೋ ಒಂದು ಅವರು ನಮ್ಮ ಡಿಸೈನ್ಸ್ ನೋಡಿ ನಾವೇ ಬೇಕು ಅಂತ ಹೇಳಿದ್ದಾರೆ. ಸೊ ಎಸ್, ನಾವೇ ಬೇಕಂದ್ಮೇಲೆ ನಾವೇ ಹೋಗೋಣ. CCDಲಿ ಬ್ರೇಕ್ ನಿಲ್ಲಿಸಿದ್ವಿ. ಇವಾಗ ಅಲ್ಲಿ ನೋಡಿ ಕೂದಲು ಹೆಂಗಾಗ್ಬಿಟ್ಟಿದೆ ನಿಂದು, ಕೋಳಿ ಕೂದಲು. ನಿಜಾನ್ ಬಿಸಿಲು ಹೊಡಿತಾ ಇದೆ. ಮಳೆ ಬರಬೇಕಿತ್ತು, ಮಸ್ತಾಗಿರೋದು ತಾನೇ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇವಾಗ ಫುಲ್ ಅಷ್ಟು ದೂರ 160 ಕಿಲೋಮೀಟರ್ಸ್ ಬಂದಿದ್ದೀವಿ. ಇನ್ನೊಂದು 40 ಕಿಲೋಮೀಟ್ರ್ ಇದೆ. ಪೀಸ್ ಆಗಿದೆ ಇಲ್ಲಿ ಆ್ಯಕ್ಚುಲಿ CCD. ನಮಗಿಷ್ಟ ತುಮಕೂರು ಸೈಡಿಗೆ ಬಂದಾಗ ಇಲ್ಲಿಗೆ ಬರೋಕ್ಕೆ. ಓಕೆ ಡನ್. ಜುಪ್ ಅಂತ ಹೋಗ್ತಾ ಇರೋದೆ. ಇವಾಗ ಲೊಕೇಶನ್ ನೋಡ್ಕೊತವ್ರು ಇನ್ನು ಇವರು. ಜಸ್ಟ್ ನಾವು ರೀಚ್ ಆಗಿದ್ದೀವಿ. ಇವಾಗ ಸೀನ್ರಿ ಮಾತ್ರ ಮಸ್ತಾಗಿದೆ. ಇಲ್ಲಿ ಹಳ್ಳೀಲಿ ಇರೋದು ಆ್ಯಕ್ಚುಲಿ. ಸೊ ಈ ಶೆಡ್ಡಲ್ಲಿದೆ ಐಟಮ್ಸ್ ಹಾಕ್ಕೊಂಡು. ಇವಾಗ ನಾನು ಇಲ್ಲೇ ಇರಬೇಕಾ? ಏಕೆ? ನಾನು ಬರಲ್ಲ ಗುರು, ಮರಿ ಹೊಡೆದು ತಿನ್ನು ಆಯಿತು. ಒಳಗಡೆ ನಾನು ಓದಂಗೆ ಇವತ್ತು ಅದು ಫುಲ್ ಮರಿ ಹೊಡೆದು ಬಿಟ್ಟಿದ್ದಾರೆ. ಮತ್ತೇನು ಮಾಡಲಿ, ನೀವೇ ಮಾಡ್ಕೋತೀರಲ್ಲ. ಗೈಸ್, ಇವ್ರ ಮನೇಲಿ 2-3 ನಾಯಿ ಇದೆ. ಎಲ್ಲಾರನ್ನೂ ಒಂದು ಕಡೆ ಕೂಡ್ಸಕ್ಕೆ ಪಾಪ ಕಡ್ಡಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಫುಲ್ ಆಟ ಆಡಿಸ್ತವ್ರೆ. ಇದೆರಡು ಚಾರ್ಲಿ ಥರನೇ ನಿಂತಿದ್ದಾರೆ. ಒಂದು ನಿಂತಿದೆ, ಒಂದು ಕೂತಿದೆ. ನಾನು ಬರಲ್ಲ.
ಹೊಡೆದ್ರು ಹಂಗಂತ ಹಿಂಗೆ ಮಾಡುವಾಗ ನಾನೆಲ್ಲ ಹೋಗಿದ್ದೆ? ಇದೆಲ್ಲ ಕ್ಲೀನ್ ಮಾಡುವಾಗ ನಾನು ಎಲ್ಲಿದ್ದೆ? ಓಡೋಗ್ಬಿಟ್ಟಿರ್ಲಿಲ್ವಾ? ಬೇಜಾನ್ ಬಿಸಿಲಿದೆ ಗೈಸ್. ನಾನು ಹೋಗಿ ಎಲ್ಲಾದ್ರೂ ಒಂದು ಕಡೆ ಕೂತ್ಕೊಂಡು ಶಿಸ್ತಾಗಿ ಎಡಿಟಿಂಗ್ ಮಾಡಿಬಿಡಲ ಅನಿಸ್ತಾ ಇದೆ. ಅದ್ರಲ್ಲಿ ಫುಲ್ಲು ನಾಯಿಗಳಿದೆ. ಯಾವ ಟೈಮಲ್ಲಿ ಯಾವ್ದು ಹತ್ರ ಬಂದ್ಬಿಡುತ್ತೋ ಹೇಳೋಕ್ಕಾಗಲ್ಲ. ಒಬ್ಳೆ ಕೂರ್ಬೇಕು ಅನಿಸ್ತಾ ಇದೆ. ನಂತರ ಅನಸೀನ್ಗಳು ಹಂಗೆ ಆಡೋದು ಊರ ಕಡೆ ಬಂದಾಗ. ಇದು ನಮ್ಮ ಅಪ್ಪನ ಗಾಡಿ ತೊಗೊಂಬಂದ್ಬಿಟ್ಟು ಈ ಗಾಡಿ ನಿಂತಿದ್ರೆ ನಮ್ಮ ಅಪ್ಪನೇ ಜೊತೆಗೆ ಬಂದವ್ರೆ ಅನಿಸ್ತಾ ಇರುತ್ತೆ. ಇಲ್ಲ ಬ್ಲಡ್ಡ ಏನು ಅರ್ಥನೇ ಆಗ್ತಾ ಇಲ್ಲ ನನಗೆ. ಓಕೆ ಬನ್ನಿರಿ ಒಂದು ಜಾಗ ಹಾಕ್ಕೊಂಡು ಕೂತ್ಕೊಂಡು ಎಡಿಟಿಂಗ್ ಮಾಡೋಣ. ವಾ ಏನಿದು ಮಸ್ತಾಗಿದೆ ಇಲ್ಲಿ ಗುರು ಸೀನ್ರಿ. ಈ ಥರ ಜಾಗದಲ್ಲಿ ಕೂತ್ಕೊಂಡು ನೆರಳಿದ್ರೆ ಹಿಂಗಿರುತ್ತೆ ಎಡಿಟಿಂಗ್ ಮಾಡೋಕ್ಕೆಲ್ಲ. ಬಾಂಬಾಗಿದೆ. ಕೆಳಗಡೆ ಹೋಗ್ಬಿಡೋಣ, ಅವರಿಬ್ರು ಕೆಲಸ ಮಾಡ್ಕೊಳ್ಳಿ. ನಂಗೆ ಹಂಗೆ ಅನಿಸ್ತಾಯಿದೆ, ಅವರಿಬ್ರು ಏನಾದರೂ ಕೆಲಸ ಮಾಡ್ಕೊಳ್ಳಿ, ನಂಗೆ ಕೆಳಗಡೆ ಕೂತ್ಕೊಂಡ್ಬಿಡ್ಲ ನೆರಳಲ್ಲಿ ಬಂಡೆ ಮೇಲೆ ಅನಿಸ್ತಾಯಿದೆ. ಆಟ ಆಡಬೇಕು ನೀರಲ್ಲಿ ನಾನು. ಗೈಸ್ ಇವರಿಬ್ಬರು ಕೆಲಸ ಮಾಡ್ರಿ ಅಂದರೆ ಜಗಳ ಮಾಡ್ತಾಯಿದ್ದಾರೆ ಕೂತ್ಕೊಂಡು. ಈ ಕಡೆ ಯಾಕೋ ಏನೋ ಮಾಡ್ತೀಯ ಇಲ್ಲಕೋ. ನಿಧಾನಕ್ಕೆ ಬನ್ರಿ, ಬಸ್ ತಾನೆ ಬಸ್ ತಾನೆ. ಗೈಸ್ ಅವರಲ್ಲಿ ಬಸ್ ಅವರು ಅಷ್ಟು ಸ್ಪೀಡಾಗಿ ಬಂದು ನಾವು ಸೈಡಲ್ಲಿ ಬರ್ತಾಯಿದ್ವಿ, ಬಟ್ ಸ್ಟಿಲ್ ಫುಲ್ ಸ್ಪೀಡಾಗಿ ಬಂದರು. ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದ್ದಾರೆ. ಬಂದಿದ್ದು ಅವ್ರು ತಪ್ಪಲ್ವಾ ಸ್ಪೀಡಾಗಿ? ಕಂಪ್ಲೇಂಟ್ ಮಾಡಿದ್ರೆ ಮಾಡೋಗಿ, ನಾನು ಇಳ್ಸೋಕ್ಕಾಗಲ್ಲ. ನೀವು ಕಂಪ್ಲೇಂಟ್ ಮಾಡ್ತೀರಾ, ಕಂಪ್ಲೇಂಟ್ ಮಾಡ್ಬೇಕು ನೀವು. ನನಗೆಲ್ಲ ದುರಂಕಾರ. ನೀವು ಮಾತಾಡ್ತಾರೆ ನಮಗೆ ಅಲ್ವಾ? ಕಂಪ್ಲೇಂಟ್ ಮಾತಾಡ್ತಾರೆ ನಮಗೆ ಅಲ್ವಾ? ನೀಟಾಗಿ ಮಾತಾಡ್ತಿದ್ದೀನಿ. ಯಾರು ಕಂಪ್ಲೇಂಟ್ ಮಾತಾಡ್ತಾರೆ ಮಾಡ್ಕೊಳ್ಳಿ, ದುರಂಕಾರ ಅನ್ಬಾರ್ದು. ನಮಗೆ ಬೇಡಿ, ನೀವೇನಕ್ಕೆ ಹಂಗೆ ಸಮಸ್ಯೆ ಆಯ್ತಲ್ವಾ? ನನಗೆ ಕೇಳ್ಬೋದು, ನನಗೆ ಕೇಳಿ ಕಂಪ್ಲೇಂಟ್ ಕೊಡಿ ಅಂತೇಳಿ. ನಾನೇ ಕಂಪ್ಲೇಂಟ್ ಕೊಡಿ ಅಂತೇಳಿ. ಅದಕ್ಕೆ ಕಂಪ್ಲೇಂಟ್ ಮಾಡಿದ್ದೀನಿ ನಾನು. ನಾನು ಸ್ವಲ್ಪ ನಾನು ಗಿಳಿಯಪ್ಪನ ನಾನು ಹೇಳ್ತಾರೆ ಅಷ್ಟೇ, ತಪ್ಪು ಎಲ್ಲರೂ ತಪ್ಪೇ. ಅದಕ್ಕೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದೆ ನಾನು. ಹೋಗಿ ಸರಿ ಅಂತ ವಾದ ಮಾಡ್ತಾರೆ, ಸರಿ ವಾದ ಮಾಡ್ತಾಯಿಲ್ಲ, ಸರಿ ವಾದ ಮಾಡ್ತಾಯಿಲ್ಲ. ಅದಕ್ಕೆ ಅವರು ಕಂಪ್ಲೇಂಟ್ ಕೊಟ್ಟರೆ ಸರಿಯಾಗೋದು. ಅವೆಲ್ಲ ಮಾತಾಡಬಾರ್ದು ಕಣ್ರಿ, ಅವೆಲ್ಲ ಮಾತಾಡಬಾರ್ದು. ಯಾವ ಡ್ರೈವರ್ ನೋಡ್ರಿ, ಊಟಕ್ಕೆ ಹಾಕೊಂಡು ನೋಡ್ರಿ. ಏನು ದುರಾಂಕರದಿಂದ ಮಾತಾಡ್ತಾರೆ ಅಂದರೆ ಬಸ್ ಅವರು. ಯಾರ್ದು ಹೆಂಗಾದರೂ ಹಾಳಾಗೋಗ್ಲಿ, ಬಸ್ ಅವ್ರದ್ದಂತೂ ಸೀರಿಯಸ್ ಆಗಿ ಬೇಜಾನ್ ಗಾಂಚಲಿ ಆಗ್ಬಿಟ್ಟಿದೆ. ಇಳಿರಿ. ಅಲ್ಲ ಹೇಳಿದ್ರೆ ನಮ್ ತಪ್ಪ ಅಂತ ಬೈಕ್ ಬಂದಂಗ್ ಮಾತಾಡ್ತೀರಾ. ಏನ್ ತೊಂದ್ರೆ ಕೊಡಂಗಿಲ್ಲ? ಏನು ಯಾರು ಹಾರನ್ ನೋಡಿದ್ರೆ ಸೈರನ್ ಇರೋಂಗ್ ಹೆಂಗ್ ಮೈ ಮೇಲೆ ಬರ್ತಾರೆ? ಯಾರು ನೀನು ಒಳಗಡೆ ಕೂತಿದ್ದೀರಾ, ಸುಮ್ಮನೆ ಮಾತಾಡ್ಬೇಡಿ. ಪ್ಯಾಸೆಂಜರ್ ಗಾಡಿ ಫಸ್ಟ್ ದಾರಿ ಕೊಡಿ. ಏನ್ ನೀವೇನ್ ಎಲ್ಲಿ ಹೋಗ್ತಿದ್ದೀರಾ? ಏನ್ ದುಬೈ ಹೋಗ್ತಿದ್ಯಾ? ಏನ್ ಪ್ಯಾಸೆಂಜರ್ ಗಾಡಿಗೆ? ಇಷ್ಟು ವಯಸ್ಸಾಗಿದೆ, ಬುದ್ಧಿ ಇಲ್ವಾ? ಮುಚ್ಕೊಂಡು ನಡೆ, ಬುದ್ಧಿ ಇಲ್ವಾ ನಿನ್ಗೆ? ಬಾಯಿ ಮುಚ್ಕೊಂಡು ಕೂತ್ಕೋ. ನೀನೇನ್ ಮಾಡಿದ್ಯಾ? ನಿಮ್ಗೂ ಅದಕ್ಕೂ ಏನ್ ಸಂಬಂಧ? ಕೂತಿದ್ದ ಕೂತ್ಕೊಂಡು ಹೋಗ್ತಾ ಇರು. ದುರಂಕಾರ ಪಡ್ತಾರೆ. ಈಗ ಹೇಳೋದು ಎಷ್ಟು ಅಂತ ಹೇಳೋಕ್ಕಾಗತ್ತೆ ಹೇಳ್ರಿ, ಅವ್ರು ಅರ್ಥ ಮಾಡ್ಕೋಬೇಕಲ್ವಾ? ಇದೆ ನಮ್ಮ ಗಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಗಾಡಿ ನಂಬರ್. ಥ್ಯಾಂಕ್ ಯು ಮ್ಯಾಮ್. ನನ್ಗೆ ಸೀರಿಯಸ್ ಆಗಿದ್ದು ಹೆಂಗೆ ಹೋಗ್ತಾ ಇದ್ದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದು ನೀ ಕಂಟ್ರೋಲ್ ಬಂದಿದ್ದಕ್ಕೆ ಸರಿ. ಅದು
ಅದೇ ನಾವೇನ ನೋಡ್ರಿ ಕೆಲಸ ಮಾಡ್ರು ಅಂದ್ರೆ ಓದ್ಲಾಡ್ಕೊಂಡು ಕೂತಿದ್ದಾರೆ. ನಾನು ವಾಪಸ್ ಬರೋ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ಸ್ಟೇಜ್ ಎಲ್ಲ ಹಾಕ್ತಾ ಇದ್ದಾರೆ. ಇಲ್ಲಿನ್ನ ಇವ್ರದ್ದು ಕಟ್ಟಿಂಗ್ ಮುಗ್ದಿಲ್ಲ ಗುರು. ನನಗಂತೂ ಸೈಕ್ ಆಗ್ತಾ ಇದೆ. ಇಲ್ಲಿ ನಂದು ಎಕ್ಸ್ಪೋರ್ಟ್ ಬೇರೆ ಆಗ್ತಾಯಿಲ್ಲ. ಏನು ಪ್ರಾಬ್ಲಮ್ ಆಯ್ತು ಗೊತ್ತಿಲ್ಲ. ಇವತ್ತು ವ್ಲಾಗ್ ಬೇರೆ ಹಾಕ್ಬೇಕು ನಾನು. ಯಾರು ಯಾರು ಈ ಸ್ಟೇಜ್ ಹಾಕೋಷ್ಟೆಲ್ಲ ಲೇಟ್ ಆಗ್ತಾ ಇದೆ ನಮಗೆ. ಟಾಸ್ಕ್ ಇಲ್ಲಿ ಫುಲ್ ಸ್ಲೋಪ್ ಇದೆ ಫ್ಲೋರು. ಫೈನಲಿ ಇವಾಗ ಸ್ಟೇಜ್ ರೆಡಿ ಮಾಡಿಕೊಟ್ಟಿದ್ದಾರೆ. ತುಂಬ ಹೈಟ್ ಹಾಕ್ಬಿಟ್ಟಿದ್ರು. ನಾವು ಪ್ಲ್ಯಾಟ್ಫಾರ್ಮ್ ಹಾಕ್ಸಿದ್ವಿ. ಆ್ಯಂಡ್ ಇವಾಗ 1 by 1 ಎಲ್ಲ ರೆಡಿ ಮಾಡಬೇಕು ನಾವೇ. ಹಿಂದೆ ಸೈಡ್ ವಾಲ್ ಎಲ್ಲ ಬರುತ್ತೆ. ಬೇಜಾನ್ ಕೆಲಸ ಇದೆ. ಬಿಸಿಲಿಗೆ ಅದಕ್ಕೂ ಕೆಲಸನೇ ಆಗ್ತಾಯಿಲ್ಲ ಅವರು. ಬೇಬಿ ಸಿಟ್ಟಿಂಗ್ ಮಾಡೋದೇ ಆಗೋಗಿದೆ ಅವಾಗಿಂದ. ಗಾಡಿ ಕೀ ಎತ್ತಿಡ್ಕೊ, ಫೋನ್ ಎತ್ತಿಡ್ಕೊ, ಅದು ಎತ್ತಿಡ್ಕೊ, ಇದು ಎತ್ತಿಡ್ಕೊ ಅಂದ್ಕೊಂಡು. ಹಾಂ ನೀನು ನಾನೇ ಬರ ಇನ್ನು ನಮಗೆ ಪ್ಲೇಸಾಗಿ ಬಿಟ್ಕೊಟ್ಟಿಲ್ಲ. ಇಷ್ಟೊತ್ತಿಗೆ ಆಗಲೇ ಮಾಡಿ 2 hour ರೆಸ್ಟ್ ತೊಗೊಂಡ್ಬಿಡ್ತೀವಿ ನಾವು. ಜಾನಿ ಟಾಸ್ಕ್ ಆಗ್ತಾಯಿದೆ. ಏನು ಮಾಡಿದೆ ಇವರಿಬ್ರು ಮಾಡ್ರಿ ಕೆಲಸ ಅಂದರೆ ಜಗಳ ಆಡ್ಕೊಂಡೇ ಇದ್ದಾರೆ. ಅವಾಗಿಂದ ಹಿಂಸೆ ಇಡ್ತಾ ಇದ್ದಾರೆ ನನಗೆ. ಸಂದೇಶ್ ಲೋಗೋ ಮಾತ್ರ ಮಸ್ತಾಗಿ ಕಾಣಿಸ್ತಾ ಇದೆ ಅಲ್ಲ. ನಮ್ಮದು ಬ್ಯಾಕ್ ಮಸ್ತಾಗಿದೆ ಅಲ್ಲ ನೋಡ್ರಿ. ಕೆಲಸ ಮಾಡ್ರು ಅಂದರೆ ಜಗಳನೇ ಆಡ್ತವ್ರು ಅವಾಗಿಂದ. ನೋಡಿ ಗಾಯ್ಸ್, ಇವರೇ ನಮ್ಮ ಅತ್ತಿಗೆ ಅಂತೆ. ಆದರೆ ನಾವು ಕೂಗೋದು ಕ್ವಾಸ್ತಿ ಅಂತ. ಅವ್ನು ನಮ್ಮ ದಂಡ್ಪಿಂಡ ಅಣ್ಣ ನೋಡ್ಕೊಳ್ಳಿ. ಗೈಸ್ ಇವ್ರಿಬ್ರು ಸ್ಪ್ರೇ ಹೊಡೆಯಕ್ ಜಗಳಾಡ್ತಾ ಇದಾರೆ ನೋಡ್ರಿ. ಅವ್ನ್ ಕೂದ್ಲು ನೋಡ್ರಿ, ಸಂದೇಶ್ ಕೂದ್ಲು ಈ ಕಡೆ ತಿರ್ಗು. ಆಗೋಯ್ತು, ಮಸ್ತಾಗಿ ಬಂದಿದೆ ಡೆಕೋರ. ನಾವು ಖುಷಿಲಿ ಕೋತಿಗೆ ಥರ ಆಡ್ತಿದೀವಿ ನಾವು ಇವಾಗ. ಆಡ್ರಿ ನೋಡು. ದೂರದಿಂದ ಆಡೋದು ಒಂದಲ್ಲ ಕೆಲಸ ಗುರು. ಈ ಕಡೆ ತಿರುಗಿ ನಗ್ಗು, ಪರವಾಗಿಲ್ಲ. ಯಾವ್ದು ಕಣ? ಚಿಲ್ಲಿ ಲೈಟಾ? ಇಲ್ಲಿ ಡೆಕೋರ್ ಕಂಪ್ಲೀಟ್ ಆಗಿದೆ. ಡೀಟೇಲಿಂಗ್ಸ್ ಎಲ್ಲ ಆಗೋಗಿದೆ. ಸೊ ಲೈಟಿಂಗ್ ಒಂದು ಕನೆಕ್ಷನ್ ಕೊಡಬೇಕು. ಇಲ್ಲಿ ಸ್ವಲ್ಪ ಲೈಟಿಂಗ್ ಕನೆಕ್ಷನ್ ಪ್ರಾಬ್ಲಮ್ ಆಗ್ತಾ ಇದೆ ನೋಡ್ರಿ. ವೆಲ್ ಡನ್ ಟೀಮ್ ಮಿನಿ. ಮಾನ ಮರದಿಲ್ಲ ನೋಡ್ರಿ. ಚಿಂತಾಮಣಿನ ಲೈಟ್ ಸೆಟಪ್ ಎಲ್ಲ ಆಗ್ತಾಯಿದೆ ಇವಾಗ. ಫೈನಲಿ ಫೋಟೋಗ್ರಫಿಯವರು ಬಂದಿದ್ದಾರೆ. ನಮ್ಮ ಫುಲ್ ಟೀಮ್ ಮಸ್ತಾಗಿ ಬಂದಿದೆ ಇವಾಗ. ಫಸ್ಟ್ ಟೈಮ್ ನಮ್ಮ ಜೊತೆ ಈವೆಂಟ್ ಮಾಡೋಕ್ಕೆ ಬಂದಿದ್ಯಾ ಅಂತ ಸೂಪರ್. ಒಳ್ಳೆ ಊಟ ಮಾಡಿದ್ದಾರೆ. ಊಟ ಮಾಡ್ಕೊಂಡು ಹೋದರೆ ಸಾಕು ಅನಿಸ್ತದೆ. ಟ್ರಾವೆಲ್ ಮಾಡಿರೋದಕ್ಕೆ ತುಂಬ ಟಯರ್ಡ್ ಆಗ್ತಾ ಇದೆ ಅಷ್ಟೇ. ಅದು ಬಿಟ್ಟು ಡೆಕೋರ್ ಬಗ್ಗೆ ಹೇಳು. ಎಲ್ಲ ಪೀಸ್ ವರ್ಕ್ಸಾ? ಏನು ಕೆಲಸ ಮಾಡಿಲ್ಲ, ಏನು ಕೆಲಸನೇ ಮಾಡಿಲ್ಲ ಜಾಸ್ತಿ ಅವನು. ಹೆಂಗಿತ್ತು ಇವತ್ತಿಂದು ವರ್ಕ್? ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಅಂದರೆ ಇದು ಹೆಂಗೆ ಬಂದಿದೆ, ನಿಂಗೆ ಹೆಂಗೆ ಫೀಲ್ ಆಗ್ತದೆ? ಹೊಸತ್ ಡಿಸೈನ್ ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ನಿಂಗೆ ಹೆಂಗೆ ಅನಿಸ್ತದೆ ಡಿಸೈನು? ಕ್ರೇಜಿ ಔಟ್ಪುಟ್. ಅಣ್ಣ ಸೀನ್ಗಳು ಇವರೆಲ್ಲ ಕಾಸ್ಟ್ಗಳು. ಇವರಿಬ್ರು ಅಣ್ಣ ತಮ್ಮ ಇಬ್ಬರು ಕಾಸ್ಟ್ಗಳು.
ಈ ಸೈನ್ ಬರ್ತೈತಲ್ಲ ಹ್ಞೂ ಬಲೂನ್ ಥರ ನೆನೆಸ್ತಾರೆ ಏನೋ ಪ್ಲಾಸ್ಟಿಕ್ ವಾಶ್ ಏಯ್ ಬಿಲ್ಡಪ್ ರಾಜ ಬಿಲ್ಡಪ್ 2 ಅವರ್ ಆಯ್ತು ಗೈಸ್, ಇನ್ನು ನಮ್ಮದು ಮುಗ್ದೇ ಇಲ್ಲ. ಹಾಯ್ ಸಂದೇಶ್, ಹಾಯ್. ಫುಲ್ ಊಷ್ಟ ಆಗ್ಬಿಟ್ಟಿದ್ದಾನೆ. ಈವೆಂಟ್ ಮಾಡಿ 2 ಅವರ್ ಆಯಿತು, ಇನ್ನೂ ಸೆಲೆಬ್ರೇಷನ್ ಆಗಿಲ್ಲ, ಯಾರೂ ಬಂದಿಲ್ಲ, ಕೇಕೆ ಬಂದಿಲ್ಲ. ಇನ್ನು ಕಾಯ್ತಾ ಇದ್ದೀನಿ ಮುಗಿಸ್ಕೊಂಡು ಹೋಗೋಣ ಅಂದರೆ ಫುಲ್ ಕಾಡಿಲ್ಲಿ ಏನು ಮಾಡೋದು ಗೊತ್ತಾಗ್ತಿಲ್ಲ. ಲೌಡ್ ಸ್ಪೀಕರ್ ಇಟ್ಟಿದ್ದೀನಿ. ಕಸ್ಟಮರ್ ಪ್ರ್ಯಾಂಕ್ ಮಾಡ್ತೀನಿ ನೋಡಿ, 7:15 ಮುಗ್ದೋಗುತ್ತೆ ಅಂದಿದ್ರು, ಇನ್ನೂ 7:30 ಆಯಿತು, ಕೇಗೆ ಕಟ್ಬಿಡ್ಸಿಲ್ಲ. 7:30 ಬಿಚ್ಕೊಂಡು ಹೋಗ್ಬಿಡಿ ಅಂದಿದ್ರು. ಕಾಲ್ ಪಿಕ್ ಮಾಡ್ತಾಯಿಲ್ಲ, ಮತ್ತೆ ಮಾಡು. ವಾಸನೆ ಗೈಸ್, ಫುಲ್ ನಾನ್ ವೆಜ್ ಮಾಡ್ತಾ ಇದ್ದಾರೆ. ಜಾಸ್ತಿ ಮಾಡಲ ಕಾಲ್ ಮೇಲೆ ಕಾಲ್ ಮಾಡಿ ಹೇಳ್ತಿ. ಕಾಷ್ಟ ಬಂದ ಫೈನಲ್ ಟ್ರೈ ಇವನು ಫೈನಲ್ ಟ್ರೈ. ಕ್ಲೈಂಟಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಯೋಚ್ಕೊಂಡ್ಬಿಡ್ತೀವಿ. 7:30 ಆಯಿತು, ಬಿಚ್ಕೊಂಡು ಹೋಗ್ತೀವಿ. ಸೈಕ್ ಆಗ್ಬಿಡ್ತಾರೆ. ಕೇಳಿನೇ ಸೈಕ್ ಆಗೋದ ಇವನು. 7:30 ಆಯಿತು, ಬಿಚ್ಕೊಂಡು ಹೋಗೋದ ಅಂತ ಪಕ್ಕ. ಇವ್ರು ನಮ್ಮ ಸಬ್ಸ್ಕ್ರೈಬರ್ ಅಂತೆ, 1 ವರ್ಷದಿಂದ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ 1 ಇಯರ್ ಆದಮೇಲೆ ನಮಗೆ ಆರ್ಡರ್ ಕೊಟ್ಟಿದ್ದಾರೆ. ಫೈನಲ್ ಒಂದು ಶಾರ್ಟ್ ನಡೀತಾ ಇದೆ, ವೇಟಿಂಗ್ ನಾವು. ಕೇಕ್ ಸ್ಮ್ಯಾಶ್ ಮಾಡ್ತಾರೋ ಇಲ್ವೋ ಅಂತ. ತಿನ್ಲಿಲ್ವಾ? ಹಾಕು, ಹೊಡಿ. ಒಂದು ಫೋಟೋ ಒಂದು ವಿಡಿಯೋ ತೆಗಿಯೋಕ್ಕೆ ಮಸ್ತಾಗಿರೋದು, ಎಷ್ಟು ಕಷ್ಟಪಡ್ತಾರೆ ಅಂತ. ಮಾಡ್ತಾನೆ ಇಲ್ಲ, ಸ್ಮ್ಯಾಶೇ ಮಾಡ್ತಾ ಇಲ್ಲ. ಇವರೆಲ್ಲ ಸ್ಮ್ಯಾಶ್ ಮಾಡಿಸಿ ಮೂತಿ ಎಲ್ಲ ಬಳಿತವ್ರ ಪಾಪ ಮಗುಗೆ. ಏನು ವಾಟ್? ಆಹಾ ನೋಡ್ರಿ ಹೆಂಗ್ ಕೂತಿದಾರಲ್ಲ ಎಲ್ಲಿ. ನೋಡ್ರಿ ಇಲ್ಲಿ ನೋಡ್ರಿ, ಬಿಹೈಂಡ್ ದ ಸೀನ್ಸ್. ಈವೆಂಟ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ, ಎಲ್ಲ ಪ್ಯಾಕ್ ಮಾಡಿಕೊಂಡು. ಇಬ್ರು ಪುಲೋವರ್ ಹಾಕೊಂಡಿದ್ದಾರೆ, ಆರಾಮಾಗಿ ಬರ್ತಾ ಇದ್ದಾರೆ. ನನ್ನ ಹತ್ರ ಪುಲೋವರ್ ಇಲ್ಲ, ಹೆಂಡತಿನ ಪುಲೋವರ್ ಇಲ್ಲದೆ ಗಂಡ ಹಾಕೊಂಡು ಹೆಂಗೆ ಹೋಗ್ತಾ ಇದ್ದಾನೆ ನೋಡ್ರಿ. ಅವನಿಗೆ ಆಗಲ್ಲ ಪಾಪ, ಅವ್ನು ಅನ್ಕೊಳ್ಳಿ, ನಾನು ಆರಾಮಾಗಿರ್ತೀನಿ. ಫೈನಲಿ ಮನೆಗೆ ಬಂದಿದ್ದೀನಿ, ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಎಷ್ಟು ಗಂಟೆ? ಓಕೆ ಫ್ರೆಂಡ್ಸ್, ಇಲ್ಲಿಗೆ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ. 12:30 ಕರೆಕ್ಟಾಗಿ ಮನೆ ಕೂಲಿ ಕೊಡ್ತೀನಿ, ಯಾರಾದರೂ ಹೆಲ್ಪಿಗೆ ಬಂದ್ಬಿಡಿ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಮಾಡಿ. ಇಷ್ಟ ಬಂದಿತ್ತು. ಬಾಯ್.